ಈ ಸೀಸನ್ 4 ಒಂಚೂರು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಸೀಸನ್ 4 ಇಂದಿನ ವಿಶೇಷ ಅಂತ ಒಂದು ಸೆಗ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ರತಿ ದಿನ ಆಫ್ ದಿ ವೀಕ್ ಅಂದರೆ ಎವ್ರಿ ಮಂಡೇ ದೇರ್ ವಿಲ್ ಬಿ ಅ ಸ್ಪೆಷಲ್, ಎವ್ರಿ ಟ್ಯೂಸ್ಡೇ ದೇರ್ ವಿಲ್ ಬಿ ಅ ಸ್ಪೆಷಲ್. ಆ ಥರ 6 ದಿವಸಕ್ಕೆ ಬೇರೆ ಬೇರೆ ಸ್ಪೆಷಲ್ ಇಟ್ಕೊಂಡಿದ್ದೀವಿ. ಸೊ ಮಂಡೇ ನಮಗೆ ಲೆಟಸ್ ಲಂಚ್ ಬಾಕ್ಸ್ ಮಾಡ್ತೀವಿ ಅಂದರೆ ಎವ್ರಿ ಮಂಡೇ ಲಂಚ್ ಬಾಕ್ಸ್ ಎಪಿಸೋಡ್ ಬರುವಂಗೆ ಪ್ಲಾನ್ ಮಾಡೋದು. ಆ ಥರ ಪ್ರತಿ ದಿವಸಕ್ಕೂ ಒಂದು ವಿಶೇಷ ಮಾಡಿದ್ದೀವಿ. ಆಮೇಲೆ ಕೈ ರುಚಿ ಅಂತ ಒಂದು ವಿಭಾಗ ಮಾಡಿದ್ದೀವಿ. ನಮ್ಮ ವ್ಯೂವರ್ಸ್ ಬಂದು ನಮ್ಮ ಶೋನಲ್ಲಿ ಅಡುಗೆ ಮಾಡ್ತಾರೆ, ಅವರಿಗೆ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಆರೋಗ್ಯವೇ ಭಾಗ್ಯ ಅಂತ ಗೌರಿ ಅಮ್ಮನವರ ಮತ್ತೊಂದು ಸೆಗ್ಮೆಂಟ್ ಸ್ಟಾರ್ಟ್ ಆಗ್ತಿದೆ. ಸೊ ಅದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಅದು ಕೂಡ ಸ್ಪೆಷಲಾಗಿ ಇರುತ್ತೆ ಪ್ರತಿ ಎಪಿಸೋಡ್ ಆ ಥರ ಮಾಡಿದ್ದೀವಿ. ಆಮೇಲೆ ಅಫ್ಕೋರ್ಸ್ ನಾನು ನಮ್ಮ ಅಭಿಮಾನಿಗಳ ಮನೆಗೆ ಹೋಗಿ ಅವ್ರು ಮಾಡಿದಂಥ ಅಡುಗೆ ರುಚಿಯನ್ನು ನೋಡ್ತೀನಿ, ಅದಕ್ಕೆ ಮನೆ ಊಟ ಅಂತ ಕರೆದಿದ್ದೀವಿ. ಹಾಗೆಯೇ ಮಹಿಳಾ ಮಂಡಳಿಗಳಿಗೆ ಹೋಗಿ ಅಡುಗೆ ಮಾಡಿಕೊಡ್ತೀನಿ, ಅದಕ್ಕೆ ಸವಿ ಊಟ ಅಂತ ಕರೆದಿದ್ದೀವಿ. ಹಾಗೆಯೇ ನಾನು ಬೇರೆ ಬೇರೆ ಹೋಟೆಲ್ಗೆ ಹೋಗಿ ಫುಡ್ ರಿವ್ಯೂ ಮಾಡ್ತೀನಿ, ಅದೆಲ್ಲ ಹಾಗೆ ಕಂಟಿನ್ಯೂ ಆಗ್ತದೆ ನಮ್ಮೂರು ಊಟ ಅಂತ. ಇನ್ನೊಂದು 2-3 ಸಬ್ ಸೆಗ್ಮೆಂಟ್ಗಳನ್ನು ಮಾಡಬೇಕು ಅಂತ ಇದ್ದೀನಿ. ಒಂದು ಡಿಟಾಕ್ಸ್ ಮಂತ್ರ ಅಂತ ಮಾಡಬೇಕು ಅಂದಾಗ ಮನಸ್ಸು ಮತ್ತು ದೇಹವನ್ನು ಡಿಟಾಕ್ಸ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ಸೆಗ್ಮೆಂಟ್, ಸಬ್ ಸೆಗ್ಮೆಂಟ್. ಅದು ಸಣ್ಣದಾಗ 1 ನಿಮಿಷ ಬರುವಂಥದ್ದು. ನಮ್ಮ ಇತಿಹಾಸ ಅಂತ ಒಂದು ಮಾಡಬೇಕು ಅಂತಿದ್ದೀನಿ, ಅದು ಒಂದು 1 ನಿಮಿಷ ಬರುವಂಥದ್ದು. ಹೀಗೆ ಮಧ್ಯದಲ್ಲಿ ಬೇರೆ ಬೇರೆ ವೆರೈಟಿ ಕೊಟ್ಟು ಒಟ್ಟಾರೆ ಇದು ಸುಮ್ಮನೆ ಒಂದೇನೋ ಒಂದು ಅಡುಗೆ ಕಾರ್ಯಕ್ರಮ ಅಲ್ಲ, ಇದು ಒಂಥರ ಇಟ್ಸ್ ಎ ಟೋಟಲ್ ಶೋ ಫಾರ್ ಮನಸ್ಸು ಮತ್ತು ದೇಹ ಎರಡಕ್ಕೂ ಆಹಾರ ಸಿಗಬೇಕು ಅನ್ನೋದು. ಫುಡ್ ಫಾರ್ ಥಾಟ್ ಆ್ಯಂಡ್ ಫುಡ್ ಫಾರ್ ದ ಬಾಡಿ ಎರಡೂ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.